ವೆಲ್ಕಮ್ ಟು ಅನುಗ್ರಹ ಚಾನಲ್. ಇವತ್ತು ನಾವು ಸಿಗಡಿ ಸುಕ್ಕ ಮಾಡುವ ವಿಧಾನವನ್ನು ನೋಡೋಣ ಬನ್ನಿ. ಇಂತಹ ರುಚಿಕರ ವಿಡಿಯೋ ಬೇಕಾದಲ್ಲಿ ಅನುಗ್ರಹ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹತ್ತು ಮೆಣಸು ಉದ್ದದು, 5 ಸಣ್ಣ ಮೆಣಸು, 3 ಚಮಚ ಕೊತ್ತಂಬರಿ, 5-6 ಕಾಳು ಮೆಂತ್ಯ, ಬಡಸೊಪ್ಪು ಸ್ವಲ್ಪ, 4 ಒಳ್ಳೆ ಮೆಣಸು ಹಾಕಿದೆ, 1 ಸ್ಪೂನ್ನಷ್ಟು ಸಾಸಿವೆ, ಅರ್ಧ ಚಮಚ ಅರಸಿನ, 1-2 ಜೀರಿಗೆ, ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಳಿ ಮತ್ತು ಇಂಗು, 1 ನೀರುಳ್ಳಿ. ಸಿಗಡಿ ಸುಕ್ಕ ಮಾಡಲಿಕ್ಕೆ ತೆಂಗಿನಕಾಯಿ ಇದು ಫ್ರಿಜ್ಜಲ್ಲಿತ್ತು ಹಾಗೆ ಆಯಿತಾ. ಇದು ಎಲ್ಲ ಹುರಿದಿಟ್ಟಿದ್ದೇನೆ, ಇದನ್ನು ಕಟ್ಟು ಮಿಕ್ಸಿಗೆ ಹಾಕ್ತೇನೆ. ಆಮೇಲೆ ಸುಕ್ಕಕ್ಕೆ ತೆಂಗಿನಕಾಯಿ ಇವತ್ತು ಹುರಿಯೋದಿಲ್ಲ, ಇದು ಹೀಗೆ ಹಾಕ್ತೇನೆ. ಯಾವಾಗಲೂ ಹುರಿತೇನೆ, ಇವತ್ತೊಂದು ಟೇಸ್ಟ್ಗೆ ಚೇಂಜ್ ಮಾಡುವ ಆಯಿತಾ. ಹೆಚ್ಚಿ ಹೇಳ್ತಾರೆ ತುಳುವಲ್ಲಿ, ಕನ್ನಡದಲ್ಲಿ ಸಿಗಡಿ. ಇದನ್ನು ಇನ್ನೂ 2 ಸಲ ತುಳಿಲಿಕ್ಕೆ ಉಂಟು. ಆಮೇಲೆ ಇದನ್ನು ಸುಕ್ಕ ಮಾಡ್ತೀನಿ. ಸುಕ್ಕ ಮಾಡುವಾಗ ನಿಮಗೆ ತೋರಿಸ್ತೇನೆ. ಇದ್ದೇನೆ ಗ್ರೈಂಡ್ ಮಾಡಲಿಕ್ಕೆ ಎಲ್ಲ ಸಾಮಾನನ್ನು ಇದರಲ್ಲಿ ಹಾಕ್ತಾ ಇದ್ದೇನೆ. ಈಗ ಮಸಾಲೆ ಸಣ್ಣ ಆಗಿದೆ ನೋಡ್ತೇನೆ. ನೋಡಿ ಆದಮೇಲೆ ಅದನ್ನು ಸ್ವಲ್ಪ ತೆಗಿತೇನೆ. ಸ್ವಲ್ಪ ಮಸಾಲೆ ಇದೆ, ಇದಕ್ಕೆ ಸ್ವಲ್ಪ ತೆಂಗಿನಕಾಯಿಯನ್ನು ಹಾಕ್ತಾ ಇದ್ದೇನೆ. 1-2 ಸುತ್ತು ತಿರುಗಿಸಿದರೆ ಆಯಿತು, ಸುಕ್ಕಕ್ಕೆ ಕಡ್ದಾಗಿ ಆಗ್ತದೆ. ಈಗ ಹಿಟ್ಟು ಸುಕ್ಕ ಮಾಡಲಿಕ್ಕೆ ಗ್ಯಾಸ್ ಹೊತ್ತಿಸ್ತಾ ಇದ್ದೀನಿ. ಆಮೇಲೆ ಪಾತ್ರ ಇಟ್ಟೆ, ಬಣಲೆ ಕಾದ ಮೇಲೆ ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಎಲ್ಲದಕ್ಕೂ ತೆಂಗಿನ ಎಣ್ಣೆ ಬೇಕು. ಸ್ವಲ್ಪ ಸಾಸಿವೆ ಹಾಕ್ತೇನೆ, ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ, ಸ್ವಲ್ಪ ಬೇವಿನ ಸೊಪ್ಪು, ಈರುಳ್ಳಿ ಈರುಳ್ಳಿ, ಸ್ವಲ್ಪ ಇಂಗು. ಇದು ಕಾದಾದ ಮೇಲೆ ಸಿಗಡಿ ಹಾಕ್ತಾ ಇದ್ದೀನಿ. ಸಿಗಡಿ ಸ್ವಲ್ಪ ಅರಸಿನ ಹಾಕ್ತಾನೆ, ಕಡ್ಡಿಟ್ಟ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ಉಪ್ಪನ್ನು ಹಾಕಿದ್ದೇನೆ. ಕಡಿಮೆ ಆಗಿದೆ, ಸ್ವಲ್ಪ ಹಾಕುವ. ಇವಾಗ ಕಡ್ದಿಟ್ಟ ಸ್ವಲ್ಪ ಕಸ ಕಡ್ದಿಟ್ಟದ್ದು ತೆಂಗಿನಕಾಯಿಯನ್ನು ಹಾಕುತ್ತಾ ಇದ್ದೇನೆ.
ಇವಾಗ ಹಾಕ್ತೇನೆ.